ಟ್ರ್ಯಾಕ್ಟರ್ಗಳನ್ನು ವಶಕ್ಕೆ ಪಡೆದ ತಿರುಮಣಿ ಪೊಲೀಸರು. ಪಾವಗಡ ತಾಲೂಕಿನ ತಿರುಮಣಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಯಾವುದೇ ಪರವಾನಗಿ ಇಲ್ಲದೆ ಅಕ್ರಮವಾಗಿ ಮರಳು ಸಾಗಾಣಿಕೆ ಮಾಡುತ್ತಿದ್ದ 3 ಪ್ರತ್ಯಕ್ಷ ಟ್ರ್ಯಾಕ್ಟರ್ಗಳನ್ನು ತಿರುಮಣಿ ಪೊಲೀಸ್ ಠಾಣೆಯ ಪಿಎಸ್ಐ ವಿಜಯಕುಮಾರ್ ಮತ್ತು ಸಿಬ್ಬಂದಿಯಾದ ಸಿಪಿ ಮಹೇಂದ್ರ ಇವರುಗಳಾದ ಗಸ್ತಿನಲ್ಲಿದ್ದ ವೇಳೆಯಲ್ಲಿ ಉಪ್ಪಾರಹಳ್ಳಿ ಗ್ರಾಮದ ಕಡೆಯಿಂದ ಬರುವಾಗ ವೈಎಸ್ ಹೊಸಪೇಟೆ ಹೋಬಳಿಯ ತಿಪ್ಪಯ್ಯನದುರ್ಗ ಗ್ರಾಮದ ತಿಪ್ಪೇಸ್ವಾಮಿ ಬಿನ್ ದಾದಲೂರಪ್ಪ ಜಾನ್ ಡೀರ್ ಕಂಪನಿ ಟ್ರ್ಯಾಕ್ಟರ್ ಮತ್ತು ಭೂಪರ ಗ್ರಾಮದ ವಸಂತರೆಡ್ಡಿ ಬಿನ್ ಶಿವರಾಮರೆಡ್ಡಿ ಎಂಬುವರ ಈಚರ್ ಕಂಪನಿಯ ಟ್ರ್ಯಾಕ್ಟರ್ ಹಾಗೂ ಆಂಧ್ರ ಪ್ರದೇಶದ ರಾಜ್ಯ ಸತ್ಯಸಾಯಿ ಜಿಲ್ಲೆ ಪೆನುಗೊಂಡು ತಾಲೂಕು ದೊದ್ದಂ ಮಂಡಳ ನಾರನಾಗೇಪಲ್ಲಿ ಗ್ರಾಮದ ಗಣೇಶ್ ಎಂಬುವರು ಪವರ್ ಟ್ಯಾಕ್ ಕಂಪನಿ ಟ್ರ್ಯಾಕ್ಟರ್. ಈ 3 ಟ್ರ್ಯಾಕ್ಟರ್ಗಳು ಅಕ್ರಮವಾಗಿ ಮರಳು ಸಾಗಾಣಿಕೆ ಮಾಡುತ್ತಿದ್ದ ಈ 3 ಟ್ರ್ಯಾಕ್ಟರ್ಗಳನ್ನು ತಿರುಮಣಿ ಪೊಲೀಸ್ ಪಿಎಸ್ಐ ಮತ್ತು ಸಿಬ್ಬಂದಿಯಾದ ಎಸ್ಬಿ ಕಾನ್ಸ್ಟೇಬಲ್ ಮಹೇಂದ್ರ ಇವರುಗಳು ಠಾಣೆಗೆ ಟ್ರ್ಯಾಕ್ಟರ್ಗಳನ್ನು ಕರೆತಂದು ಈ 3 ಟ್ರ್ಯಾಕ್ಟರ್ಗಳನ್ನು ಸೀಸ್ ಮಾಡಿ ಒಟ್ಟು 3 ಟ್ರ್ಯಾಕ್ಟರ್ಗಳನ್ನು ಮತ್ತು ಚಾಲಕರನ್ನು ವಶಕ್ಕೆ ಪಡೆದ ತಿರುಮಣಿ ಪೊಲೀಸ್ ಪಿಎಸ್ಐ ವಿಜಯಕುಮಾರ್ ಅವರು ಮರಳು ಸಾಗಾಟಕ್ಕೆ ಅನುಮತಿ ಪಡೆದಿದ್ದಾರೆಯೇ ಎಂಬುದನ್ನು ಪರಿಶೀಲಿಸಿದಾಗ ಅನುಮತಿ ಪಡೆಯದೆ ಅಕ್ರಮವಾಗಿ ಸಾಗಿಸುತ್ತಿರುವುದು ಕಂಡುಬಂದಿದೆ. ಅದಕ್ಕೆ 3 ಟ್ರ್ಯಾಕ್ಟರ್ಗಳನ್ನು ವಶಕ್ಕೆ ಪಡೆದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್ ಶಿವಾನಂದ್, ಭಾರತ ವೈಭವ ನ್ಯೂಸ್, ಪಾವಗಡ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.